ಕೇಸ್ನಲ್ಲಿ ವಚನಾನಂದ ಶ್ರೀಗಳು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಗೆ ಸ್ವಾಮೀಜಿ ವಿಚಾರಣೆಗೆ ಬಂದಿರೋದು. ಕಳೆದ 2 ಗಂಟೆಯಿಂದ ಸ್ವಾಮೀಜಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಲಕ್ಷ್ಮೇಶ್ವರದಿಂದ ಹರಿಹರ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಈಗಾಗಲೇ ಸ್ವಾಮೀಜಿ ಜಾಮೀನನ್ನ ಪಡೆದಿದ್ದಾರೆ. ಸ್ವಾಮೀಜಿ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಸ್ವಾಮೀಜಿ. ವಚನಾನಂದ ಶ್ರೀ ವಿರುದ್ಧ ಬಾಲಕನ ಮೇಲೆ ದೌರ್ಜನ್ಯ ಮಾಡಿರುವಂತ ಆರೋಪ ಇದೆ. ಮೇ 7ನೇ ತಾರೀಕು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಬಾಲಕನ ತಾಯಿ ದೂರು ಕೊಟ್ಟಿತ್ತು. ಅದಾದ ಮಾರನೇ ದಿನನೇ ಪೋಕ್ಸೋ ಕಾಯ್ದೆ ಪ್ರಕರಣದಡಿ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಈಗ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಿದ್ದಾರೆ. ವಿಚಾರಣೆ ಬಳಿಕ ವಚನಾನಂದ ಸ್ವಾಮೀಜಿಗೆ ವೈದ್ಯಕೀಯ ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಹರಿಹರ ಗ್ರಾಮಾಂತರ ಠಾಣೆ ಸಿಪಿಐ ಸುರೇಶ್ ಸಗರಿ, ಪಿಎಸ್ಐ ಮಂಜುಳಾರಿಂದ ವಿಚಾರಣೆ ನಡೀತಾ ಇದೆ. ಮಠದಲ್ಲಿದ್ದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತ ಆರೋಪವನ್ನ ವಚನಾನಂದ ಶ್ರೀ ಎದುರಿಸ್ತಾ ಇದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಠಾಣಾ ವ್ಯಾಪ್ತಿಯ ನಿವಾಸಿಯಾಗಿರುವಂತಹ ಬಾಲಕ, ಆತನ ಮೇಲೆ ದೌರ್ಜನ್ಯ ನಡೆದಿರುವಂತ ಆರೋಪ ಇದೆ. ಲಕ್ಷ್ಮೇಶ್ವರ ಠಾಣೆಗೆ ಸಂತ್ರಸ್ತ ಬಾಲಕನ ತಾಯಿ ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಪೋಕ್ಸೋ ಕಾಯ್ದೆ ಅಡಿ ಎಫ್ಐಆರ್ ದಾಖಲಾಗಿದೆ. ಈಗ ಇದೇ ಪ್ರಕರಣದಲ್ಲಿ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಪೋಕ್ಸೋ ಪ್ರಕರಣ ಸ್ವಾಮೀಜಿಯ ಮೇಲೆ ದಾಖಲಾಗಿರೋದು, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಕೂಡ ದಾವಣಗೆರೆ ಕೋರ್ಟ್ ಇಂದ ಸ್ವಾಮೀಜಿಗೆ ಸಿಕ್ಕಿದೆ. ಸೊ ಈಗ ವಿಚಾರಣೆ, ಈ ಹೇಳಿಕೆಯನ್ನ ದಾಖಲಿಸಿಕೊಂಡು ಆ ನಂತರ ಸ್ವಾಮೀಜಿ ಇದರಿಂದ ಹೊರಗಡೆ ಬರ್ತಾರಾ ಅಥವಾ ಬೇರೆ ಏನಾದ್ರೂ ಆತಂಕ ಇದೆಯಾ ಈ ಪ್ರಕರಣದಲ್ಲಿ? ಶ್ವೇತಾ, ಈಗ ಏನು ವಚನಾನಂದ ಸ್ವಾಮೀಜಿ ಅವರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ಈಗ ಏನು ದಾಖಲಾಗಿತ್ತು, ಆ ಪ್ರಕರಣವನ್ನ ಈಗ ಇದು ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಏನು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ಈಗ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಆಗಿರುವಂಥದ್ದು. ಈಗ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಕಳೆದ 2 ಗಂಟೆಯಿಂದಲೂ ಸಹ ವಚನಾನಂದ ಸ್ವಾಮೀಜಿ ಅವರ ವಿಚಾರಣೆ ನಡೀತಾ ಇದೆ. ಈಗ ಹರಿಹರ ಗ್ರಾಮಾಂತರ ಠಾಣೆಯ ಸಿಪಿಐ ಸುರೇಶ್ ಸಗರಿ ಮತ್ತು ಪಿಎಸ್ಐ ಆದಂಥ ಮಂಜುಳಾ ಅವರು ವಚನಾನಂದ ಸ್ವಾಮೀಜಿ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಏನು ಆ ಹರಿಹರ ಗ್ರಾಮಾಂತರ ಠಾಣೆಗೆ ಏನು ಪ್ರಕರಣ ವರ್ಗಾವಣೆ ಆಗಿತ್ತು, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಜೀರೋ ಎಫ್ಐಆರ್ ಇಲ್ಲಿ ವರ್ಗಾವಣೆ ಆಗಿತ್ತು. ಆ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಲಕ 2024ನೇ ಇಸವಿಯಲ್ಲಿ ಇಲ್ಲಿ ಅಂದ್ರೆ ಹರಿಹರ ಪಂಚಮಸಾಲಿ ಪೀಠದಲ್ಲಿದ್ದ ವೇಳೆ ವಚನಾನಂದ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತ ಬಾಲಕನ ತಾಯಿ ಒಂದು ದೂರನ್ನು ನೀಡಿದ್ರು. ಹೀಗಾಗಿ ಆ ದೂರು ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ದಾಖಲಾಗಿ ಈಗ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಆಗಿರುವಂಥದ್ದು. ಈಗಾಗಲೇ ವಚನಾನಂದ ಸ್ವಾಮೀಜಿ ನಿರೀಕ್ಷಣಾ ಜಾಮೀನನ್ನು ಪಡೆದಿರುವಂಥದ್ದು. ಈಗ ವಿಚಾರಣೆ ಬಳಿಕ ವಚನಾನಂದ ಸ್ವಾಮೀಜಿ ಅವರಿಗೆ ಏನು ಒಂದು ರೀತಿ ಏನು ವೈದ್ಯಕೀಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಮಠದ ಭಕ್ತರು ಸಹ ಈಗ ಆವರಣದಲ್ಲಿ ಅಂದರೆ ಪೊಲೀಸ್ ಠಾಣೆ ಆವರಣದಲ್ಲಿ ಬಂದಿರುವಂಥದ್ದು. ಮುಂದೆ ಈಗ ವೈದ್ಯಕೀಯ ಪರೀಕ್ಷೆಯ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶ್ವೇತಾ, ಓಕೆ ಮಾಂತೇಶ್, ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಇರೋದು. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಇರೋದ್ರಿಂದ ಹಾಗಾದ್ರೆ ಈ ಪ್ರಕರಣದಲ್ಲಿ ಈಗ ಹೇಳಿಕೆ ದಾಖಲಿಸಿಕೊಂಡ ನಂತರ ಬೇರೆ ಯಾವುದೂ ಆತಂಕ ಇಲ್ಲ, ಅರೆಸ್ಟ್ ಆಗುವಂತಹ ಚಾನ್ಸಸ್ ಕೂಡ ಈಗ ಈ ಮಟ್ಟಿಗಿಲ್ಲ. ಶ್ವೇತಾ, ಏನೀಗ ವಚನಾನಂದ ಸ್ವಾಮೀಜಿ ಅವರು ಈಗ ಷರತ್ತುಬದ್ಧ ಜಾಮೀನನ್ನು ಪಡೆದಿದ್ದಾರೆ. ಅಂದರೆ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡುವಂಥದ್ದು. ಏನು ಪೊಲೀಸ್ ಠಾಣೆಗೆ ವಿಚಾರಣೆ ಕರೆದ ವೇಳೆ ಹಾಜರಾಗಬೇಕು, ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಬಾರದು, ದೂರುದಾರ ಬಾಲಕನಾಗಲಿ ಅವರ ಕುಟುಂಬದಸ್ಥರನ್ನು ಸಂಪರ್ಕಿಸುವುದಾಗಲಿ ಈ ರೀತಿ ಯಾವುದೇ ಪ್ರಭಾವ ಬೀರದಂತೆ ಒಂದು ಷರತ್ತುಬದ್ಧ ಜಾಮೀನು ನೀಡಿರುವಂಥದ್ದು. ಈಗ ನಿರೀಕ್ಷಣಾ ಜಾಮೀನು ಇರುವ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ಏನು 3 ಬಾಲಕರು, ಮಠದಲ್ಲಿದ್ದಂತಹ 3 ಬಾಲಕರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಎದುರು ಸಹ ಹಾಜರಾಗಿ ಒಂದು ಹೇಳಿಕೆಯನ್ನು ನೀಡಿದ್ರು. ಅವರಿಗೂ 3 ಹಂತದ ಕೌನ್ಸಿಲಿಂಗ್ ನಡೀತಾ ಇದೆ. ಆ ಕೌನ್ಸಿಲಿಂಗ್ ನಡೆದ ಬಳಿಕ ಆ ವರದಿಯನ್ನು ಹರಿಹರ ಗ್ರಾಮಾಂತರ ಠಾಣೆಗೆ ಸಲ್ಲಿಸಲಾಗುತ್ತೆ. ಹರಿಹರ ಗ್ರಾಮಾಂತರ ಠಾಣೆಗೆ ಸಲ್ಲಿಸಿದ ಮೇಲೆ ಮತ್ತೊಂದು ಎಫ್ಐಆರ್ ಸಹ ದಾಖಲಾಗುವ ಸಾಧ್ಯತೆ ಇರುವಂಥದ್ದು. ಈಗ ಏನು
ತನಿಖೆಗೆ ಸಹಕಾರ ನೀಡ್ತಾ ಇದ್ರೆ ಯಾವುದೇ ಈಗ ಬಂಧನದ ಭೀತಿ ಇಲ್ಲ. ಆದರೆ ಏನು ಈಗ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಮುಂದೆ ಇವರು ತನಿಖಾ ವರದಿ ನೀಡಿದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಯಾವುದೆಲ್ಲ ಬೆಳವಣಿಗೆಗಳಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾಂತೇಶ್ ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.